ಪಾಪಿ ಪತಿಯೋರ್ವ ತನ್ನ ಪತ್ನಿಯ ದೇಹವನ್ನ ತುಂಡರಿಸಿ ಸೂಟ್ಕೇಸ್ನಲ್ಲಿ ತುಂಬಿದ್ದಾನೆ. ಕಮ್ಮನಹಳ್ಳಿಯ ಮನೆಯೊಂದರಲ್ಲಿ ನಡೆದಿರುವಂತಹ ಘಟನೆ ಇದು. ಆನೇಕಲ್ನ ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿ. ಮಹಾರಾಷ್ಟ್ರ ಮೂಲದ ರಾಕೇಶ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಪತ್ನಿಯ ಪೋಷಕರಿಗೆ ಕರೆ ಮಾಡಿ ಮಾಹಿತಿಯನ್ನು ಆರೋಪಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಹುಳಿಮಾವು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿರುವಂತಹ ಪತ್ನಿ ಪೋಷಕರಿಗೆ ಕರೆ ಮಾಡಿ ರಾಕೇಶ್ ಈ ಎಲ್ಲ ವಿಷಯವನ್ನ ಹೇಳಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯ ಮನೆಯೊಂದರಲ್ಲಿ ಕೊಲೆ ಮಾಡಿದ್ದಾನೆ ರಾಕೇಶ್. ಮಹಾರಾಷ್ಟ್ರ ಪೊಲೀಸರಿಂದ ಹುಳಿಮಾವು ಪೊಲೀಸರಿಗೆ ಮಾಹಿತಿಯನ್ನು ರವಾನಿಸಲಾಗಿದೆ. ಮಾಹಿತಿ ಆಧರಿಸಿ ಹುಳಿಮಾವು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ನಡೆಸಲಾಗಿದೆ. ಹುಳಿಮಾವು ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಸ್ಥಳಕ್ಕೆ ಡಿಸಿಪಿ ಸಾರಾ ಫಾತಿಮಾ ಭೇಟಿ ಕೊಟ್ಟಿದ್ದಾರೆ. ಪತಿಯೋರ್ವ ತನ್ನ ಪತ್ನಿಯ ದೇಹವನ್ನು ತುಂಡರಿಸಿ ಇಟ್ಟಿದ್ದ. ನೋಡ್ತಾ ಇರ್ಬೋದು ದಂಪತಿಯನ್ನು. ಇನ್ನು ಕೊಲೆಗೇನು ಕಾರಣ, ಏನಾಯಿತು, ತನ್ನ ಪತ್ನಿಯನ್ನು ಈ ರೀತಿಯಾಗಿ ತುಂಡರಿಸಿ ಸೂಟ್ಕೇಸ್ಗೆ ತುಂಬೋ ಕಾರಣ ಏನು, ಇನ್ನಷ್ಟೇ ಗೊತ್ತಾಗಬೇಕಿದೆ. ಒಟ್ಟಿನಲ್ಲಿ ಇವರು ಮಹಾರಾಷ್ಟ್ರ ಮೂಲದವರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆನೇಕಲ್ನ ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಇವರು ವಾಸ ಇದ್ದರು. ಸದ್ಯ ಪತಿ ತನ್ನ ಪತ್ನಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಸೂಟ್ಕೇಸ್ನಲ್ಲಿ ತುಂಬಿಟ್ಟಿದ್ದ. ಈತನ ಹೆಸರು ರಾಕೇಶ್ ಅಂತೇಳಿ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪತ್ನಿಯ ದೇಹವನ್ನು ತುಂಡರಿಸಿ ಸೂಟ್ಕೇಸ್ನಲ್ಲಿ ತುಂಬಿಟ್ಟಿದ್ದ ಪತಿ ಎನ್ನುವಂಥದ್ದು ಗೊತ್ತಾಗಿದೆ. ಯಾವ ಕಾರಣಕ್ಕೆ ಇಲ್ಲಿ ಕೊಲೆಯಾಗಿದೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು. ಕಮ್ಮನಹಳ್ಳಿಯ ಮನೆಯೊಂದರಲ್ಲಿ ನಡೆದಿರುವಂಥ ಘಟನೆ. ಆನೇಕಲ್ನ ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿ. ಮಹಾರಾಷ್ಟ್ರ ಮೂಲದ ದಂಪತಿ ಇವರು. ರಾಕೇಶ್ ಅಂತೇಳಿ ಈ ವ್ಯಕ್ತಿ ಹೆಸರು. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇವರಿಬ್ಬರು ಗಂಡ ಹೆಂಡತಿ. ಕ್ಯಾಪ್ ಧರಿಸಿದಂಥ ವ್ಯಕ್ತಿ ಹೆಸರು ರಾಕೇಶ್. ಸದ್ಯ ಫೋಟೋದಲ್ಲಿ ನೀವೇನು ಕಾಣ್ತಾ ಇದ್ದೀರಾ, ಇದೇ ಮಹಿಳೆಯ ದೇಹವನ್ನು ಅಂತ ಹೇಳಿದ್ರೆ ರಾಕೇಶ್ನ ಹೆಂಡತಿ ಅವರು. ಅವರ ದೇಹವನ್ನು ತುಂಡು ತುಂಡಾಗಿ ಸೂಟ್ಕೇಸ್ನಲ್ಲಿ ಈತ ತುಂಬಿಸಿಟ್ಟಿದ್ದ. ಕೊಲೆ ಮಾಡಿ ಎನ್ನುವಂಥದ್ದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ತನ್ನ ಹೆಂಡತಿ ಮನೆಯವರಿಗೆ ಈತ ಕರೆ ಮಾಡಿ ಹೇಳಿದ್ದ, ನಾನು ಈ ರೀತಿಯ ಕೊಲೆ ಮಾಡಿದ್ದೀನಿ ಅಂತ. ಸದ್ಯ ಪೊಲೀಸರು ಭೇಟಿ ಕೊಟ್ಟು ಸ್ಥಳದಲ್ಲಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹುಳಿಮಾವು ಸಮೀಪ ನಡೆದಿರುವಂಥ ಘಟನೆ. ಘಟನಾ ಸ್ಥಳಕ್ಕೆ ಹುಳಿಮಾವು ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೂರ್ತಿ, ಹೆಂಡತಿಯ ಶವವನ್ನು ತುಂಡು ತುಂಡಾಗಿ ಸೂಟ್ಕೇಸ್ಗೆ ತುಂಬಿಸಿ ಇಟ್ಟಿದ್ದಂಥ ಈ ಪತಿ ಯಾರು? ಈ ಕೊಲೆಗೆ ಕಾರಣ ಏನಾದರೂ ಗೊತ್ತಾಗಿದೆಯಾ, ಹೇಗೆ? ಸಂಪತ್ ತನ್ನ ಪತಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಸೂಟ್ಕೇಸ್ ಒಂದರಲ್ಲಿ ತುಂಬಿ ಪರಾರಿಯಾಗಿರುವ ಘಟನೆ ಒಂದು ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಯ ಒಂದು ಬಾಡಿಗೆ ಮನೆಯೊಂದರಲ್ಲಿ ನಡೆದಿರ್ತಕ್ಕಂಥದ್ದು. ರಾಕೇಶ್ ಎನ್ನುವ ಆ ಗಂಡ ಯಾರಿದ್ದಾರೆ, ಆ ಗೌರಿ ಎನ್ನುವ ತನ್ನ ಹೆಂಡತಿಯನ್ನ ನಿನ್ನೆ ಒಂದು ತುಂಡು ತುಂಡಾಗಿ ಕತ್ತರಿಸಿ, ಅಂದ್ರೆ ಅವರ ಮತ್ತೆ ಯಾವ ವಿಚಾರಕ್ಕೆ ಗಲಾಟೆ ಶುರುವಾಯ್ತು ಅಥವಾ ಯಾವ ವಿಚಾರಕ್ಕೆ ಆ ಒಂದು ರೀತಿ ಈ ತರ ಮಾಡಿದ್ರು ಅನ್ನೋದು ಗೊತ್ತಾಗಿಲ್ಲ. ತುಂಡು ತುಂಡಾಗಿ ಅಂದ್ರೆ ಪೀಸ್ ಆಗಿ ಕತ್ತರಿಸಿ ಸೂಟ್ ಕೇಸ್ನಲ್ಲಿ ತುಂಬಿ ಆತ ತನ್ನ ಊರಾದ ಬಾಂಬೆಗೆ ತೆರಳಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿ ವಾಸ ಆಗಿದ್ದಂತಹ ಆತನ ಸ್ನೇಹಿತ ಯಾರಿದ್ರೆ, ಅಂದ್ರೆ ಅದೇ ಊರಿನವನಾದ ಆತನ ಸ್ನೇಹಿತನಿಗೆ ಆತನೇ ಯಾರು ಕೊಲೆ ಮಾಡಿದ ರಾಕೇಶೇ ಆತನ ಫೋನ್ ಮಾಡಿ, ನನ್ನ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ, ಹಾಗಾಗಿ ನಾನು ಇಲ್ಲಿಗೆ ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ, ನಾನು ಇಲ್ಲಿದ್ದೀನಿ, ನೀವು ಹೋಗಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸ್ಬಿಡಿ ಅಂತ ಹೇಳಿ ಕೂಡ ಆತನೇ ಫೋನ್ ಮಾಡಿ ಹೇಳಿದಾಗ ಆತ ಬಂದು ಮನೆ ಓನರ್ಗೆ ತಿಳಿಸಿರ್ತಕ್ಕಂಥದ್ದು. ಆಗ ಗಾಬರಿಗೊಂಡಂತಹ ಮನೆ ಮಾಲೀಕರು ಯಾರಿದ್ದಾರೆ ಅವರು ತಕ್ಷಣ ಸ್ಥಳೀಯ ಹುಳಿಮಾವು ಪೊಲೀಸ್ ಠಾಣೆಗೆ ಮಾಹಿತಿ ಮುಟ್ಟಿರ್ತಕ್ಕಂಥದ್ದು. ತಕ್ಷಣ ಬಂದಂತಹ ಹುಳಿಮಾವು ಪೊಲೀಸರು ಕೂಡ ಬಾಗಿಲನ್ನ ಓಪನ್ ಮಾಡಿ ನೋಡಿದಾಗ ಸೂಟ್ ಕೇಸ್ನಲ್ಲಿ ಇರ್ತಕ್ಕಂಥ ಸೂಟ್ ಕೇಸ್ನಿಂದ ಒಂದು ರಕ್ತ ಸೋರ್ತಾ ಇರ್ತಕ್ಕಂಥದ್ದನ್ನ ನೋಡಿ ತಕ್ಷಣ ಗಾಬರಿಗೊಂಡು ಅವರು ಕೂಡ ಒಂದು ಡಿಸಿಪಿ ಅವರ ಮೇಲಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ತಕ್ಷಣ ಈಗ ಫಾರೆನ್ಸಿಕ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದು ಎಲ್ಲವನ್ನು ಕೂಡ ಇಂಚಿಂಚಾಗಿ ಕೂಡ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆಮೇಲೆ ನಾವು ತಿಳ್ಕೊಂಡಂತ ಪೊಲೀಸರು ಅಂದ್ರೆ ಈತನನ್ನ ಈಕೆಯನ್ನ
ಆತನ ಗಂಡ, ಆಕೆಯ ಗಂಡ ತುಂಡು ತುಂಡಾಗಿ ಕತ್ತರಿಸಿ ಸೂಟ್ಕೇಸ್ನಲ್ಲಿ ತುಂಬಿ ಪರಾರಿಯಾಗಿದ್ದಾನೆ ಅಂತ ಹೇಳಿ ಕೂಡ ಅವ್ರಿಗೆ ಖಚಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಯಾರು ಕೊಲೆ ಮಾಡಿ ಹೋಗಿದ್ದಾನೆ ಪತಿ ರಾಕೇಶ್ ಯಾರಿದ್ದಾನೆ, ಆತ ಈಗೂ ಕೂಡ ಆತನ ಸ್ನೇಹಿತನಿಗೆ ಫೋನ್ ಮಾಡಿ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತನೂ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಸ್ಥಳಕ್ಕೆ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳದಲ್ಲಿ ಮೊಕ್ಕ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ರೀತಿಯ ಪ್ರಕರಣಗಳು ಡೆಲ್ಲಿ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ಆದ್ರೆ ಇದು ತುಂಡು ತುಂಡಾಗಿ ಕತ್ತರಿಸಿ ಮನೆಯಲ್ಲೇ ಸೂಟ್ಕೇಸ್ನಲ್ಲಿ ತುಂಬಿಟ್ಟಿರ್ತಕ್ಕಂಥದ್ದು ಅತಿ ಭಯಾನಕವಾದದ್ದು. ಹಾಗಾಗಿ ಸುತ್ತಮುತ್ತಲಿನ ಜನರು ಕೂಡ ಒಂದು ರೀತಿ ಗಾಬರಿಯಿಂದನೂ ಕೂಡ ಇರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.